ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್. ನಾನು ಮತ್ತೆ ಒಂದು ಸಲ ನಿಮ್ಗೆ ಸ್ನೇಕ್ ಪ್ಲಾಂಟ್ ಬಗ್ಗೆನೇ ತೋರಿಸ್ಬೇಕು ಅಂತ ಇದ್ದೀನಿ. ಇಲ್ಲ, ಇದು ಒಂದೇ ಪ್ಲಾಂಟ್ ಬಗ್ಗೆ ನಾನು ತೋರಿಸ್ತೀನಿ ನಿಮ್ಗೆ. ನಾನೇನು ಕೈಯಾಗಿ ಹಿಡ್ಕೊಂಡಿದ್ದೀನಲ್ಲ, ಇದು ಸ್ನೇಕ್ ಪ್ಲಾಂಟ್. ಇದು ನಾನು ನಿಮ್ಗೆ ಶಾರ್ಟ್ ವಿಡಿಯೋದಾಗ ತೋರಿಸಿದ್ದೀನಿ ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ ನಿಮ್ಗೆ ಪಸಂದ್ ಆಯಿತು ಅಂತಂದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಒಂದು ಲೈಕ್ ಅಂತೂ ನೀವು ಬರೋಬ್ಬರ ನನಗೆ ಕೊಡಬೇಕಾಗ್ತದೆ. ಇದು ಭಾಳ ಹಾರ್ಡಿ ಪ್ಲಾಂಟ್ ಅದ ಅಂತ ನಿಮಗೆ ನಾನು ಮೊದಲೇನು ಹೇಳಿದ್ದೆ ಫ್ರೆಂಡ್ಸ್. ನಾನು ಇವತ್ತು ನಿಮ್ಗೆ ನಾನು ಎಲ್ಲ ಗಿಡಗಳ ಬಗ್ಗೆನೂ ಸ್ವಲ್ಪ ನಿಮ್ಗೆ ನಾನು ತೋರಿಸ್ತೀನಿ. ಇವಾಗ ನೋಡ್ರಿ, ನಾನು ಕೃಷ್ಣನೆದ್ರ ನಾನು ಸ್ವಲ್ಪ ಪ್ಲಾಂಟ್ಗಳು ಇಟ್ಟಿದ್ದೀನಿ. ಸ್ವಲ್ಪ ಇವು ಪರ್ಪಲ್ ಹಾರ್ಟ್ ಒಂದು, ಮತ್ತು ಇವು ಎಲ್ಲ ಪ್ಲಾಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಂದರೂ ನಿಮ್ಗೆ ನಾನು ಯಾವ ಪ್ಲಾಂಟ್ ಬಗ್ಗೆ ನನಗೆ ಹೆಸರು ಗೊತ್ತದ ನಾನು ಅಷ್ಟೇ ನಿಮ್ಗೆ ಹೇಳ್ತೀನಿ. ಎಲ್ಲ ಪ್ಲಾಂಟ್ ಬಗ್ಗೆರ ನನಗೆ ಎಲ್ಲ ಪ್ಲಾಂಟ್ ಹೆಸರ ನನಗೆ ಗೊತ್ತಿಲ್ಲ. ನಾನು ಮನಿ ಪ್ಲಾಂಟ್ ಅಂತೂ ನಾನು ಭಾಳ ಹಚ್ತೀನಿ. ನಾನು ಮನ್ಯಾಗ ನನ್ನ ಗಾರ್ಡನ್ದಾಗ ನಾನು ಭಾಳ ಹಚ್ತೀನಿ. ಯಾಕಂದ್ರೆ ನನಗೆ ಮನಿ ಪ್ಲಾಂಟ್ ಅಂದ್ರೆ ಭಾಳ ಇಷ್ಟ. ಅದರ್ಲಿಂದ ನಮ್ಮ ಗಾರ್ಡನ್ ಭಾಳ ಚಲೋ ಕಾಣಿಸ್ತದ. ನಮ್ಮ ಗಾರ್ಡನ್ ತುಂಬಿ ಕಾಣಿಸ್ತದ, ಲಕ್ಷಣ ಕಾಣಿಸ್ತದ. ಯಾಕಂದ್ರೆ ಹಸಿರಾಗಿ ಬಳ್ಳಿ ಬರ್ತದಲ್ಲ ಫ್ರೆಂಡ್ಸ್, ಅದಕ್ಕೆ ಭಾಳ ಚಲೋ ಕಾಣಿಸ್ತದ. ಮತ್ತು ಮನ್ಯಾಗೂ ಅದರ್ಲಿಂದ ಚಲೋನು ಅಂತೇನೋ ರೊಕ್ಕ ಬರ್ತಾವ ಅಂತ ಅಂತಾರಲ್ಲ ಫ್ರೆಂಡ್ಸ್, ಅದೆಲ್ಲ ನಾನು ನಂಬಲ್ಲ. ಅಂದರೂ ರೊಕ್ಕ ಬರ್ತಾವ ಅಂತಾರೆ, ಅದು ನಾನು ಹೇಳ್ತಾರ ಅಂಥೇಳಿ ನಾನು ಅದಕ್ಕೆ ಹ್ಞೂ ಅನ್ಬೇಕಾಗ್ತದ ಫ್ರೆಂಡ್ಸ. ನನ್ನ ಹತ್ರ ಇರೋದು ಅಂತಂದ್ರೆ ನನ್ನ ಬಳಿ ಭಾಳ ಅಂದ್ರೆ ನನ್ನ ಬಳಿ ಇವು ಸ್ನೇಕ್ ಪ್ಲಾಂಟೇ ಭಾಳ ಅವ. ಸ್ನೇಕ್ ಪ್ಲಾಂಟೇ ನಾನು ಭಾಳ ಹಚ್ಚೀನಿ. ಯಾಕಂದ್ರೆ ಅವು ಹಾರ್ಡಿ ಪ್ಲಾಂಟ್ ಇರ್ತಾವಲ್ಲ, ಅದಕ್ಕೆ ನಾನು ಅವೇ ಭಾಳ ಹಚ್ಚೀನಿ. ನನ್ನ ಬಳಿ 5 ವೆರೈಟಿ ಅವ. ಇದು ನಾನು ನನ್ನ ಮನ್ಯಾಗ ಒಂದು ಕುಳ್ಳಿ ತಂದಿದ್ದಾನೆ. ಕುಳ್ಳಿ ಅಂತ ಅಂತೀವಲ್ಲ ನಾವು, ಇದು ಸಣ್ಣದೊಂದು ಗಡ್ಗಿ ಅಂತ ಅಂತೀವಲ್ಲ, ನಾನು ಗಡ್ಗಿ ತಂದಿದ್ದೆ ಒಂದು. ಅದು ನನ್ನ ಮನ್ಯಾಗ ವೇಸ್ಟ್ ಬಿದ್ದಿತ್ತು. ಅದು ಗಡ್ಗಿ ಒಂದು ನಾನು ಡಿಸೈನ್ ಮಾಡಿ ಅಲ್ಲಿ ಹ್ಯಾಂಗ್ ಮಾಡೀನಿ, ನೀವು ನೋಡ್ತಿರ್ಬೋದು. ಇದು ಒಂದು ನಾನು ಜೇಡ್ ಪ್ಲಾಂಟ್ದು ಒಂದು ಟೊಪಿಯಾರಿ ಮಾಡಬೇಕು ಅಂಥೇಳಿ ಒಂದು ಬುಟ್ಟಿ ತಂದೀನಿ ನಾನು. ಟೊಪಿಯಾರಿ ಬುಟ್ಟಿ ಅಂತ ಇದು ಸಿಗ್ತದ. ಇದು ಪಾಟ್ ತಂದು ನಾ ಇದ್ರಾಗ ಟೊಪಿಯಾರಿ ಮಾಡ್ಬೇಕಂತ ಇಟ್ಟೀನಿ. ಇನ್ನು ಇದು ಕಂಪ್ಲೀಟ್ ಆಗಿಲ್ಲ ಫ್ರೆಂಡ್ಸ. ಇದು ಕಂಪ್ಲೀಟ್ ಆದಮೇಲೆ ಮತ್ತು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಗಿಡನ ಹಾಕೀನಿ. ಇದ್ರೊಳಗೆ ಇನ್ನು ನನಗೆ ಸ್ವಲ್ಪ ಸಾಮಾನು ತರವವ. ಗೊಂಬಿ ಬೇಕು, ಇದಕ್ಕೆ ಒಂದು ಜೋಕಾಲಿ ಬೇಕು, ಮತ್ತು ಸ್ವಲ್ಪ ಗ್ರೀನ್ ಗ್ರಾಸ್ ಆರ್ಟಿಫಿಷಿಯಲ್ ಅದ ನನ್ನ ಬಳಿ. ಅದು ಕಟ್ ಮಾಡಿ ನಾನು ಹಾಕೋತೀನಿ. ಮತ್ತು ಇದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋ ಸಲುವಾಗಿ ಸ್ವಲ್ಪ ಸಾಮಾನು ಬೇಕು. ಅದು ನಾನು ಪ್ರೈವೇಟ್ ವಿಡಿಯೋ ಮಾಡಿ ಮತ್ತು ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ, ಒಂದು ಸ್ಪೆಷಲ್ ವಿಡಿಯೋ ಮಾಡಿ. ಇದು ಭಾಳ ಚಂದ ಆಗ್ತದ ಫ್ರೆಂಡ್ಸ. ಇದು ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನು ಇದು ಆರ್ಟಿಫಿಷಿಯಲ್ ಗ್ರಾಸ್ ಒಂದು ನಾ ತೆಳಗ ನಿಮಗೆ ತಂದೀನಿ. ಇದು 6 by 6 ಫೀಟ್ ತೆಳಗ ಏನು ಹಾಸಿನಲ್ಲ ನಾ. ಇದನ್ನು ಭಾಳ ಚಲೋ ಅದ, ಹಸಿರಾಗಿ ಚಲೋ ಕ್ವಾಲಿಟಿದು ನಾನು ತಂದಿದ್ದೆ. ಯಾವಾಗಾರ ವಿಡಿಯೋ ಮಾಡ್ಕೊಳಕ್ಕೆ ಬರ್ತದ ಅಂಥೇಳಿ ನಾನು ತಂದಿದ್ದೆ. ನಾನು ಅದು ಆರ್ಟಿಫಿಷಿಯಲ್ ಗ್ರಾಸ್ ಹಾಸ್ತೀನಿ. ಅದ್ರ ಮೇಲೆ ನಾನು ಪಾಟ್ಗಳು ಇಟ್ಟು ಯಾವಾಗ ನಾನು ವಿಡಿಯೋ ಮಾಡ್ಕೋತೀನಿ, ಲಾಂಗ್ ವಿಡಿಯೋ ಮಾಡೋದಿತ್ತಂತಂದ್ರೆ ಇದಕ್ಕೆ ಇನ್ನೂ ಭಾಳ ಡೆಕೋರೇಷನ್ ಮಾಡೋದದ ಫ್ರೆಂಡ್ಸ. ನಾನು ಅದು ವಿಡಿಯೋ ಮಾಡಿ ಹಾಕ್ತೀನಿ ನಿಮ್ಗೆ. ಇದು ಸ್ನೇಕ್ ಪ್ಲಾಂಟ್ಗಳು ನೋಡಿರಿ, ನನ್ನ ಲೈನಾಗಿ ಸ್ನೇಕ್ ಪ್ಲಾಂಟ್ ಭಾಳ ಇಟ್ಟಿದ್ದೀನಿ. ಇದು ಒಂದೇ ಕಡೆಯಿಂದ ಗಾರ್ಡನ್ ನಿಮಗೆ ತೋರ್ಸಕತ್ತೀನಿ ಫ್ರೆಂಡ್ಸ್. ನಾನು ಟೆರೆಸ್ ಫುಲ್ ನಾನು ಇದು ಗಿಡಗಳವ. ನಾನು ನಿಮಗೆ ಒಂದೇ ಕಡೆಯಿಂದೇ ತೋರ್ಸ್ಲಕತ್ತೀನಿ. ನನ್ನ ಕೃಷ್ಣನ ಸೈಡ್ದೇ ನಾನು ನಿಮಗೆ ತೋರ್ಸಕತ್ತೀನಿ. ನನ್ನ ಬುದ್ಧ ಭಾಳ ವರ್ಷದ ಬುದ್ಧ ಅದ. ಇದು ಒಂದು 5-6 ವರ್ಷದ ಬುದ್ಧ ಅದ. ನಾನು ಅದನ್ನು ಹಾಗೆ ಜಾಕಿ ಮಾಡಿ ಇಟ್ಕೊಂಡೀನಿ. ಇದು ಗ್ರೀನ್ ಗ್ರಾಸ್ ಅಂದ್ರೆ ನೋಡಿರಿ ಫ್ರೆಂಡ್ಸ್, ನಾನಿದು ಎಷ್ಟು ಇದಕ್ಕೆ 6 by 6 ಫೀಟ್ ಅದ. ಇದಕ್ಕೆ ನಾನು ಎಷ್ಟು ಕೊಟ್ಟೀನಿ ಅಂತಂದ್ರೆ 3,300 ರೂಪಾಯಿ ಏನೋ ಕೊಟ್ಟಿದ್ದೀನಿ ನಾನು ಇದಕ್ಕೆ. ಇದು ಗ್ರಾಸ್ ತಂದೀನಿ. ಭಾಳ ಮೆತ್ತಗೆ ಭಾಳ ಸಾಫ್ಟ್ ಅದ ಫ್ರೆಂಡ್ಸ್. ಇದಕ್ಕೂ ಸ್ಪೈಡರ್ ಪ್ಲಾಂಟ್ ಅಂತಾರೆ, ನೀವು ನೋಡಿರಿ. ಇದಕ್ಕೆ ಇದ್ರದ್ದು ಏನದ, ಇವು ಏನು ಬಾಲ್ ಅಪ್ಲೆ ಬರ್ತಾವ. ಇದು ಭಾಳ ಚಂದ ಕಾಣಿಸ್ತಾವ, ತೆಳಗೆ ಜೋತ್ ಬೀಳ್ತಾವ ಬಾಲ್ ಅಪ್ಲೆ. ನಾವು ಇದನ್ನು ತೆಗೆದು ಡಿವೈಡ್ ಮಾಡಿ ನಾವು ಪಾಟಿನಾಗ ಹಾಕಿದೀವಿ ಅಂತಂದ್ರೆ ಭೀ ನಮಗೆ ಗಿಡಗಳು ಬರ್ತಾವ. ಇದ್ರಲ್ಲೇ ನಾವು ಭಾಳ ಇವು ಎಷ್ಟು ತೆಳಗೆ ಜೋತು ಬಿದ್ದಾವಲ್ಲ, ಇವು ಅಷ್ಟು ಗಿಡಗಳು ನಾವು ಪಾಟ್ನಾಗ ಹಚ್ಚಿದ್ರೆ ನಮ್ಗೆ ಅಷ್ಟು ಗಿಡಗಳು ಬರ್ತಾವೆ. ಮತ್ತು ನಮ್ಮ ಗಾರ್ಡನ್ದಾಗ ಭಾಳಷ್ಟು ಗಿಡಗಳು ಆತವ. ನಾ ಶೋ ಕಾಣಿಸ್ಲಿ ಅಂತೇಳಿಕೆ ನಾನು ಹಿಂಗೆ ಬಿಟ್ಟೀನಿ. ಇವಕ್ಕೆ ನಾನು ಕಟ್ ಮಾಡಿಲ್ಲ ಫ್ರೆಂಡ್ಸ್. ಮತ್ತು ನಾನು ಯಾವಾಗ ಈಗ ಮಳೆ ಜಾಸ್ತಿ
ಜಾಸ್ತಿ ಆಯಿತು ಅಂತಂದ್ರೆ ಮತ್ತು ನಾನು ಕಟ್ಟಿಂಗ್ ಹಚ್ಕೋತೀನಲ್ಲ ಅವಾಗ ನಾನು ಕಟ್ ಮಾಡಿಕೊಂಡು ಮತ್ತು ಇವು ಪಾಟ್ನಾಗ ಹಾಕೋತೀನಿ ನಾನು ಇಲ್ಲೊಂದು ಸ್ಟೂಲ್ ಇಟ್ಟಿನಲ್ಲ ನೀವು ನೋಡ್ತಿರ್ಬೋದು ಅಲ್ಲಿ ಸ್ಟ್ಯಾಂಡ್ ಭೀ ನಿಮ್ಗೆ ಕಾಣಿಸಕತ್ತದ ನಾ ಸ್ಟ್ಯಾಂಡ್ದಾಗ ಮೊಬೈಲ್ ಹಚ್ಚಿ ನಾ ಇಲ್ಲೇ ವಿಡಿಯೋ ಮಾಡ್ಕೋತೀನಿ ಯಾವರ ಲಾಂಗ್ ವಿಡಿಯೋ ಮಾಡೋದಿತ್ತಂದ್ರೆ ನನ್ನ ಫೌಂಟೇನ್ ನೀವರ ನೋಡ್ಲತ್ತಿರ್ಬೋದು ನಾನು ಯಾವ್ದು ಭೀ ವಿಡಿಯೋದಾಗ ನನ್ನ ಫೌಂಟೇನ್ ನಿಮಗೆ ಕಾಣಿಸ್ತದ ಒಂದು ಫೌಂಟೇನ ಒಂದು ನನ್ನ ಕೃಷ್ಣ ಅಂತೂ ನಿಮಗೆ ಕಾಣಿಸ್ತದ ಮತ್ತು ಇದು ನಾನು ಜೇಡ್ ಪ್ಲಾಂಟ್ಲಿಂದ ನಾನು ನವಿಲು ಮಾಡೀನಿ ಫ್ರೆಂಡ್ಸ. ಇನ್ನೂ ಸ್ವಲ್ಪ ಇದಕ್ಕೆ ಶೇಪ್ ಕೊಡೋದದ. ಇದು ಬೆಳೆದದ, ನಾ ಹಾಗೆ ಬಿಟ್ಟೀನಿ ಬೆಳೀಲಿ ಅಂತೇಳಿ. ಇದಕ್ಕೆ ಶೇಪ್ ನಾನು ಆರಾಮ್ಸೆ ಇದ್ದಾಗ, ನಾನು ಸ್ವಲ್ಪ ಫುರ್ಸತ್ತಿದ್ದಾಗ ನಾ ಇದಕ್ಕೆ ಶೇಪ್ ಕೊಡ್ತೀನಿ. ಮತ್ತು ಒಂದು ಗ್ರೀನ್ ದಾರ ತಂದು ನಾನು ಕಟ್ಟಿ ಇದಕ್ಕೆ ಶೇಪ್ ಕೊಡಬೇಕಂತ ನಾನು ಹಾಗೆ ಬೆಳೆಸಲ್ಕೆ ಬಿಟ್ಟೀನಿ. ಇಲ್ಲಿ ನಮ್ಮ ಮನ್ಯಾಗೊಂದು ಮಂಚ ಇರ್ತದಲ್ಲ, ಪಟ್ಟಿ ಪಲಂಗ್ ಅಂತ ಇರ್ತದಲ್ಲ ಫ್ರೆಂಡ್ಸ, ಆ ಪಟ್ಟಿ ಪಲಂಗ್ ಒಂದು ನನ್ನ ಬಲ್ ವೇಸ್ಟ್ ಇತ್ತು. ಅದು ನಾನು ಅಲ್ಲಿ ಸ್ಟ್ಯಾಂಡ್ ಮಾಡಿ ಇಟ್ಟೀನಿ ಪಾಟಿಗೆ. ಇದು ನಮ್ಮ ಮೇಡಮ್ ಅವ್ರ ಬಲ್ ಒಂದು ಕಟ್ಟಿಂಗ್ ತಂದಿದ್ದಾನ. ಮೇಡಮ್ ಅವ್ರ ಬಲ್ ಯಾವಾಗ ನಾನು ಹೋಗ್ತಾ ಇರ್ತೀನಿ, ಡಾಕ್ಟ್ರ್ ಅವರು ನನಗೆ ಏನಾರ ಕೆಲಸ ಇದ್ರೆ ಕರೀತಾರೆ, ಆವಾಗ ನಾನು ಹೋಗ್ತಾ ಇರ್ತೀನಿ. ಅವ್ರದ್ದು ಹಾಸ್ಪಿಟಲ್ ಅದಲ್ಲ, ನಾನು ಹಾಸ್ಪಿಟಲ್ದಾಗೆ ಕೆಲಸ ಮಾಡ್ದಕ್ಕಿದ್ದೀನಿ ಅಂಥೇಳಿ ನನಗೆ ಅವ್ರು ಕರೀತಾರೆ. ಏನಾರ ಹಾಸ್ಪಿಟಲ್ ಕೆಲಸ ಇತ್ತು ಅಂತಂದ್ರೆ ಕರೀತಾರೆ. ಅವ್ರದ್ದೊಂದು ದೊಡ್ಡ ಟೆರೆಸ್ ಗಾರ್ಡನ್ ಅದ ಫ್ರೆಂಡ್ಸ. ನನಗೆ ಅವ್ರ ಗಾರ್ಡನ್ ಭಾಳ ಇಷ್ಟ. ನಾ ಅಲ್ಲಿಂದ ಕಟ್ಟಿಂಗ್ ತಂದು ಭೀ ನಾ ಹಚ್ಕೋತಾ ಇರ್ತೀನಿ. ಮತ್ತು ಅವ್ರ ಗಾರ್ಡನ್ದಾಗ ಭೀ ನಾನು ಹುಲ್ಲು ಅದು ಬೆಳೆದಿತ್ತು ಮಾಡಿತ್ತು ಅಂತಂದ್ರೆ ನಾನು ಸುಮ್ಮನೆ ಕೂಡಂಗಿಲ್ಲ. ನಾನು ಯಾವ ಗಾರ್ಡನ್ದಾಗ ಭೀ ಸ್ವಚ್ಛ ಮಾಡ್ತಾನೆ ಇರ್ತೀನಿ. ಇದು ನೋಡ್ರಿ, ಇದು ಪರ್ಪಲ್ ಮನಿ ಪ್ಲಾಂಟ್ ಅಂತಾರೆ. ಇದು ಭಾಳ ಚಂದದ. ಇದು ಒಂದು ನಾ ಮೇಡಮ್ ಅವ್ರ ಮನೆಯಿಂದೆ ತಂದಿದ್ದೆ. ಇದು ನಿಮಗೇನು ಉದ್ದ ಹೋಗ್ಯದಲ್ಲ ಗಿಡ, ಅದು ಹೆಸರು ಏನೋ ನನಗೆ ಗೊತ್ತಿಲ್ಲ. ಇದು ಮನಿ ಪ್ಲಾಂಟ. ನಾನು ಇಲ್ಲೂ ಜೋತ್ ಹಾಕಿನಿ ಮನಿ ಪ್ಲಾಂಟ. ನಾನು ಯಾವಾಗಲೂ ಮನಿ ಪ್ಲಾಂಟ ತೆಳಗೆ ಬಿಡೋದೇ ಇಷ್ಟ. ನಾನು ಮ್ಯಾಲೆ ಹೋಗ್ಲಕ್ಕೆ ಕೊಡಂಗಿಲ್ಲ. ನಾನು ಒಂದು ಸಲ ಮ್ಯಾಲೆ ಕಟ್ಟಿದ್ದ ಮನಿ ಪ್ಲಾಂಟ, ಅದು ಸ್ವಲ್ಪ ಕಟ್ಟಾಯಿತು ಫ್ರೆಂಡ್ಸ. ಈಗ ಮತ್ತೆ ನಾನು ಮ್ಯಾಲೆ ಬಿಡ್ತೀನಿ, ಯಾವಾದ್ರೆ ಮ್ಯಾಲೆ ಕಟ್ತೀನಿ. ಇದನ್ನು ಜೇಡ್ ನಾನು ಹಾಗೆ ಬೆಳೆಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬೆಳೀತು ಅಂತಂದ್ರೆ ಇದಕ್ಕೂ ನಾನು ಶೇಪ್ ಕೊಡ್ಬೇಕಂತೇಳಿ ಬೆಳೆಸ್ಲಾಕತ್ತೀನಿ. ಬೆಳೆಸೋದೇ ದೊಡ್ಡದು ಮಾತದ ಫ್ರೆಂಡ್ಸ. ಶೇಪ್ ಕೊಡೋದೇನು ಒಂದೇ ದಿನದಾಗ ನಾವು ಕೊಡ್ಬೋದು. ಇದು ಕೃಷ್ಣಂದು ಭೀ ನಾನು ಟೊಪಿಯಾರಿ ಮಾಡಿದ್ದ, ಅದನ್ನು ಸ್ವಲ್ಪ ಇದು ಆಗ್ಯದ. ನಾನು ಅದನ್ನು ಚಲೋ ಮಾಡ್ಕೋತೀನಿ. ಇದನ್ನು ಒಂದು ನಾನು ಟೊಪಿಯಾರಿ ಮಾಡೀನಿ, ನೀವು ನೋಡ್ತಿರ್ಬೋದು. ಇದಕ್ಕೊಂದು ಡೆಕೋರೇಷನ್ ಮಾಡಿದ್ರೆ ಇದನ್ನು ಭಾಳ ಚಂದ ಆಗ್ತದೆ. ನಾವು ಹೆಂಗೆ ಕಟ್ಟಕ್ಕೆ ಬಿಟ್ಟಿವಿ ಅಂತಂದ್ರೆ ಇದು ಹಾಗೆ ಬೆಳ್ಕೋತಾ ಹೋಗ್ತದೆ. ನಾವು ಪಿಂಚಿಂಗ್ ಮಾಡಬೇಕು ಇದಕ್ಕೆ ಫ್ರೆಂಡ್ಸ. ನಾವು ಇದು ಹೆಂಗೆ ಪಿಂಚಿಂಗ್ ಮಾಡ್ತೀವಲ್ಲ ಹಂಗೆ ದಟ್ಟ ಬೆಳೀತಾ ಇರ್ತದೆ. ಇದು ಗ್ರೀನ್ ಗ್ರಾಸ್ ಮೇಲೆ ನೋಡಿರಿ ಎಷ್ಟು ಚಂದ ಕಾಣಿಸಕತ್ತದ, ನೀವು ನೋಡ್ತಿರ್ಬೋದು. ಇದು ಬಾರ್ಡ್ರ್ ಅಂತಾರಲ್ಲ, ಬಾರ್ಡ್ರ್ ಗಿಡ ಅದ. ಇದಕ್ಕೂ ಹೂವು ಬರ್ತಾವೆ, ಯೆಲ್ಲೋ ಕಲರ್ ಬರ್ತಾವೆ, ರೆಡ್ ಕಲರ್ ಬರ್ತಾವೆ, ಗೊತ್ತಿಲ್ಲ, ಇನ್ನೂ ಹೂವು ಬಂದಿಲ್ಲ. ಇದಕ್ಕೆ ಬಿಸಿಲು ಬೇಕು ಫ್ರೆಂಡ್ಸ. ಬಿಸಿಲು ಬಂದಾಗ ಇದಕ್ಕೆ ಹೂವು ಬರ್ತಾವೆ. ಇದು ಎಷ್ಟು ಗ್ರೀನಾಗಿ ಎಷ್ಟು ಚಂದ ಬೆಳೆದದ ನೋಡ್ರಿ. ಸ್ವಲ್ಪ ಬಿಸಿಲು ಹತ್ತದಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿಲಲ್ಲ ನಮ್ಮ ಕಡೆ. ನಾ ಎಷ್ಟು ಗಿಡಗಳಿಗೆ ನೋಡಿದ್ರೂ ಸ್ವಲ್ಪ ಎಲೆಗಳು ಸುಟ್ಟಂಗೆ ಆಗ್ಲಕತ್ತವೆ. ಅಂದ್ರೆ ಭೀ ನಾ ಈ ಬ್ಯಾಸಿಗೆಗ ನೋಡ್ರಿ ಎಷ್ಟು ಚಲೋ ಇಟ್ಟೀನಿ. ನನ್ನ ಗಿಡಗಳಿಗೆ ನಾನು ಇಡೋ ಪ್ರಯತ್ನ ಮಾಡೀನಿ. ಇಷ್ಟು ಚಲೋ ನಾ ಇಟ್ಟೀನಿ ನನ್ನ ಗಿಡಗಳಿಗೆ. ನಾನು ಯಾವಾಗಲೂ ನೋಡ್ಕೋತೇ ಇರ್ತೀನಿ. ಭಾಳ ಬಿಸಿಲದ, ನಾನು ಯಾವ ಗಿಡಕ್ಕೆ ನೀರು ಬೇಕು, ಯಾವ ಗಿಡಕ್ಕಿಲ್ಲ ಅಂಥೇಳಿ. ಅಂದ್ರೆ ಮತ್ತೆ ನಾನು ನಿಮಗೆ ಸನಿಲಿಂದ ತೋರಿಸ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಾಗ.